ಕ್ವಶನ್ ನೋಡ್ಕೊಳ್ಳಿ. ಸಾಲ್ವ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2d² y ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು sin 2x. ನೋಡಿ ಫಸ್ಟ್ ಸೊಲ್ಯೂಷನ್ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಕ್ವಶನ್ನ ಬರ್ಕೊಳ್ಳಿ. ಏನಿದೆ ಕ್ವಶನಲ್ಲಿ? d³ y ಬೈ ಪ್ಲಸ್ ಹೇಳಿ ಪ್ಲಸ್ ಹೇಳಿ ಕರೆಕ್ಟ್ ಅಲ್ವಾ? ಈಗ ಇದನ್ನ ಏನಂತ ಬರ್ಕೋಬೇಕು? d³ y. ಇದನ್ನ ಇಸ್ ಈಕ್ವಲ್ ಟು ವೈನ ಕಾಮನ್ ತಗೊಳ್ಳಿ. ಉಳಿಯೋದೇನು? ಇಂಟು y ಈಸ್ ಈಕ್ವಲ್ ಟು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಆಕ್ಸಿಲರಿ ಈಕ್ವೇಷನ್ ಈಸ್ ಡಿ ಬದಲು ಏನು ಹಾಕ್ಕೋಬೇಕು? ಈಸ್ ಈಕ್ವಲ್ ಟು ಇಲ್ಲಿ ಎಮ್ನ ಕಾಮನ್ ತಗೊಳ್ಳಿ. ಉಳಿಯೋದೇನು? ಯಾವಾಗ ಎಮ್ನ ಕಾಮನ್ ತಗೋಬೇಕು ಅಂದರೆ ಎಲ್ಲದರಲ್ಲೂ ಎಮ್ ಇರಬೇಕು. ಆವಾಗ ಹೇಳಿ, ಎಮ್ನ ಕಾಮನ್ ತಗೊಂಡ್ರೆ ಉಳಿಯೋದೇನು? ಈಸ್ ಈಕ್ವಲ್ ಟು 0. ಅಂದರೆ ಎಮ್ ಏನಾಯಿತು? 1 0, ಇನ್ನೊಂದು m² ಪ್ಲಸ್ 2m ಪ್ಲಸ್ 1. ಈ ಥರ ಸಪ್ರೇಷನ್ ಯೂಸ್ ಮಾಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಒಂದು ರೂಟು m ಈಸ್ ಈಕ್ವಲ್ ಟು 0, ಇನ್ನೊಂದು m² ಪ್ಲಸ್ 2m ಪ್ಲಸ್ 1 ಈಸ್ ಈಕ್ವಲ್ ಟು 0. ಫಸ್ಟ್ ಏನು ಮಾಡ್ಬೇಕು ಹೇಳಿ? d³ y ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 2d² y ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ dy ಬೈ ಡಿ ಎಕ್ಸ್ ಈಕ್ವಲ್ ಟು sin 2x ಬರ್ಕೋಬೇಕು. ಇದನ್ನ ಕ್ಯಾಪಿಟಲ್ d³ y, ಇದು ಕ್ಯಾಪಿಟಲ್ d² y, ಇದನ್ನ ಕ್ಯಾಪಿಟಲ್ d ಇಂಟು y ಈಸ್ ಈಕ್ವಲ್ ಟು sin 2x. ಇಲ್ಲಿ ವೇರ್ d ಅಂದರೆ d ಬೈ ಡಿ ಎಕ್ಸ್ ಬರ್ಕೊಳ್ಳಿ. ನೆಕ್ಸ್ಟ್ d³ ವೈನ ಕಾಮನ್ ತಗೊಳ್ಳಿ. d³ ಪ್ಲಸ್ 2d² ಪ್ಲಸ್ d ಇಂಟು y ಈಸ್ ಈಕ್ವಲ್ ಟು ಏನು? ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೋದು m³ ಪ್ಲಸ್ 2m² ಪ್ಲಸ್ m ಈಸ್ ಈಕ್ವಲ್ ಟು ಎಮ್ನ ಕಾಮನ್ ತಗೊಳ್ಳಿ. ಹೇಳಿ, m² ಪ್ಲಸ್ 2m ಪ್ಲಸ್ 1 ಈಸ್ ಈಕ್ವಲ್ ಟು m ಈಸ್ ಈಕ್ವಲ್ ಟು ಏನಾಯಿತು? 0. m² ಪ್ಲಸ್ 2m ಪ್ಲಸ್ 1 ಈಸ್ ಈಕ್ವಲ್ ಟು 0. ಈಗ m ಈಸ್ ಈಕ್ವಲ್ ಟು ಮೈನಸ್ b ಅಂದರೆ ಇಲ್ಲಿ a ಅಂದರೆ 1, b ಅಂದರೆ 2, c ಅಂದರೆ 1. ಅಂದರೆ ಮೈನಸ್ b ಅಂದರೆ ಏನು? -2 ಪ್ಲಸ್ ಆರ್ ಮೈನಸ್ b² ಅಂದರೆ -4 ಇಂಟು 1 ಇಂಟು 1 ಡಿವೈಡೆಡ್ ಬೈ ಇದನ್ನ ಕ್ಯಾಲ್ಸಿಲ್ ಮಾಡಿ. √2² ಮೈನಸ್ 4 ಇಂಟು 1 ಇಂಟು 1 ಏನು ಬರುತ್ತೆ ನೋಡಿ? ಕ್ಯಾಲ್ಸಿಲಿ ರೂಟ್ ಆಫ್ ಆನ್ ಮಾಡ್ಕೊಳ್ಳಿ. √2² ಮೈನಸ್ 4 ಇಂಟು 1 ಇಂಟು 1 ಟೇಕ್ ಮಾಡಿ. ಏನು ಬಂತು ಆನ್ಸರು? 0. ಇಲ್ಲೇನು ಬರ್ಕೋಬೇಕು ನೀವು? m ಈಸ್ ಈಕ್ವಲ್ ಟು -2 ಪ್ಲಸ್ ಆರ್ ಮೈನಸ್ 0/2. ಈಗ ನೋಡಿ ಕ್ಯಾಲ್ಸಿಲ್ ಹೊಡೀರಿ. -2 ಪ್ಲಸ್ 0/2 -2 ಮೈನಸ್ 0/2 ಏನು ಬರುತ್ತೆ? -1 2 ಸೆಕೆಂಡ್. ಒಂದು ಪ್ಲಸ್ 0/2 ಮಾಡಬೇಕು, ಮೈನಸ್ 0/2 ಮಾಡಬೇಕು. ಅರ್ಥ ಆಯ್ತಲ್ವಾ? ದೇರ್ಫೋರ್ m ಈಸ್ ಈಕ್ವಲ್ ಟು ಏನಾಯಿತು? ಫಸ್ಟ್ ಏನು? ಎಮ್ಮು 0 -1 ನಮ್ಕ ಇಟ್ಕೊಳ್ಳಿ. ಫಾರ್ಮುಲಾ ಇಲ್ಲಿ ಬರೀತೀನಿ. m ಬಂದು ಏನಾದರೂ ಇಫ್ m ಈಸ್ ಈಕ್ವಲ್ ಟು a, b, b ಈ ಫಾರ್ಮಲ್ಲಿ ಇದ್ದರೆ ವಯಸ್ಸಿನ ಬರೆಯೋದು ಯಾವ ಥರ? c1 e power ax ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಎ ಸಿಂಗಲ್ ಇದ್ದರೆ ಅದು c1 e power ax ಎಕ್ಸ್ಪೋನೆನ್ಷಿಯಲಲ್ಲಿ ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು? ಬಿ ರಿಪೀಟೆಡ್ ಇದೆ, ರಿಯಲ್ ಆ್ಯಂಡ್ ರಿಪೀಟೆಡ್ ಅಂತೀವಿ. ಅದಕ್ಕೇನು ಮಾಡಬೇಕು? ಈ ಥರ ಬರೀಬೇಕು. c2 ಪ್ಲಸ್ c
C3x e ಪವರ್ bx. ರಿಯಲ್ ಆ್ಯಂಡ್ ರಿಪೀಟೆಡ್ ಇದ್ದರೆ ಈ ಥರ ಮಾಡಿ ಗೊತ್ತಾಗ್ತಿದೆಯಲ್ವಾ. ಈಗೇನು ಮಾಡಬೇಕಿಲ್ಲಿ yc ಈಸ್ ಈಕ್ವಲ್ ಟು C1 e ಪವರ್ 0x ಪ್ಲಸ್ C2 ಪ್ಲಸ್ C3x e ಪವರ್ ಮೈನಸ್ 1x. ಇದು yc. ನೆಕ್ಸ್ಟ್ ಏನು ಮಾಡಬೇಕು yp. ಅರ್ಥ ಆಗ್ತಿದೆಯಲ್ವಾ. ypಗೆ ಫಾರ್ಮುಲಾ ಏನು, ಇಲ್ಲಿ yp ಫೈಂಡ್ ಮಾಡಿ sin 2x ಬೈ ಇದು ಮಾಡ್ಕೋಬೇಕು ಹೇಳಿ, sin 2x ಡಿವೈಡೆಡ್ ಬೈ ಡಿ ಕ್ಯೂಬ್ ಪ್ಲಸ್ 2d ಸ್ಕ್ವೇರ್ ಪ್ಲಸ್ ಡಿ. ಕರೆಕ್ಟ್ ಅಲ್ವಾ. ಈಗ yp ಮಾಡಬೇಕು. yp ಅಂದರೆ ಇದು ಡಿವೈಡ್ ಬೈ ಇದು ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ. ಈಗ ಜ್ಞಾಪಕ ಇಟ್ಕೊಳ್ಳಿ, ಮೇನು sin ax ಬೈ ಎಫ್ ಆಫ್ ಡಿ ಇದ್ದರೆ ಏನಿದ್ರೆ sin ax ಬೈ ಎಫ್ ಆಫ್ ಡಿ ಇದ್ದರೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಏನು ಮಾಡಬೇಕು ಮೈನಸ್ ಎ ಸ್ಕ್ವೇರ್. ಇ ಪವರ್ ಎ ಎಕ್ಸ್ ಬೈ ಎಫ್ ಆಫ್ ಡಿ ಇದ್ದರೆ ಡಿ ರಿಪ್ಲೇಸ್ ಬೈ ಎ ಮಾಡಬೇಕು. ಇದೆರಡು ಜ್ಞಾಪಕ ಇಟ್ಕೊಳ್ಳಿ. sin ax ಬೈ ಎಫ್ ಆಫ್ ಡಿ ಇದ್ದರೆ ಏನು ಮಾಡಬೇಕು ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್. ಇಲ್ಲಿ ಎ ಅಂದರೆ ನೋಡ್ಕೊಳ್ಳಿ, sin axಗೆ ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ 2, ಎ ಎಕ್ಸ್ ಜಾಗದಲ್ಲಿ 2x ಇರೋದು. ಗೊತ್ತಾಗ್ತಿದೆಯಲ್ವಾ. ಎ ಜಾಗದಲ್ಲಿ 2 ಇದೆ. ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಮೈನಸ್ ಎ ಸ್ಕ್ವೇರ್ ಅಂದ್ರೇನು ಮೈನಸ್ 2 ಸ್ಕ್ವೇರ್. ಮಾಡಿ ಕ್ಯಾಲ್ಸಿಲಿ ಎಷ್ಟು ಬರುತ್ತೆ, ವೆರಿ ಗುಡ್. ಮೈನಸ್ 2 ಸ್ಕ್ವೇರ್ನ ಹೊಡೆಯೋದು ನೋಡ್ಕೊಳ್ಳಿ, ಮೈನಸ್ 2 ಸ್ಕ್ವೇರ್ ಈ ಥರ ಹೊಡಿಬೇಕು, ಮೈನಸ್ 4 ಬರುತ್ತೆ. ಈ ಥರ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತ ಹೊಡೆಯೋಕ್ಕೆ ಹೋಗಬೇಡಿ. ಅರ್ಥ ಆಗ್ತಿದೆಯಲ್ವಾ. ಜ್ಞಾಪಕ ಇಟ್ಕೊಳ್ಳಿ, ಮೈನಸ್ ಕಂಪಲ್ಸರಿ ಇರುತ್ತೆ ಅಲ್ಲಿ. ಮೈನಸ್ ಎ ಸ್ಕ್ವೇರ್ ಅಂದರೆ ಮೈನಸ್ ಆನ್ಸರ್ ಬಂದೇ ಬರಬೇಕು. ಏನ ಸ್ಕ್ವೇರ್ ಮಾಡಿದ್ರೆ 4, ಇಲ್ಲಾಂದರೆ ಏನ ಸ್ಕ್ವೇರ್ ಮಾಡಿದ್ರೆ ಏನು 4, ಅದಕ್ಕೆ ಮೈನಸ್ ಹಾಕ್ಬಿಡಿ. ಡಿ ಸ್ಕ್ವೇರ್ ರೀಪ್ಲೇಸ್ ಬೈ ಏನು ಮೈನಸ್ 4. ಫಸ್ಟ್ ಏನು ಮಾಡಿ ಡಿ ಸ್ಕ್ವೇರ್ ಮಾತ್ರ ರೀಪ್ಲೇಸ್ ಮಾಡಬೇಕು. ಯಾವುದರಲ್ಲಿ, ಜ್ಞಾಪಕ ಇಟ್ಕೊಳ್ಳಿ, ಸೈನು ಇದ್ದರೆ ನ್ಯೂಮರೇಟ್ರಲ್ಲಿ, ಸೈನ್ ಅಥವಾ ಕಾಸ್ ಇದ್ದರೆ ಮಾತ್ರ ನ್ಯೂಮರೇಟ್ರಲ್ಲಿ, ಡಿನಾಮಿನೇಟ್ರಲ್ಲಿ ಡಿ ಸ್ಕ್ವೇರ್ ಮಾತ್ರ ರೀಪ್ಲೇಸ್ ಮಾಡಬೇಕು. ಡಿನ ರೀಪ್ಲೇಸ್ ಮಾಡೋಂಗಿಲ್ಲ. ಇಲ್ಲಿರೋದೇನು ಡಿ ಕ್ಯೂಬ್ನ ನೀವೇನು ಮಾಡಿ ಡಿ ಸ್ಕ್ವೇರ್ ಇಂಟು ಡಿ ಅಂತ ಬರ್ಕೊಳ್ಳಿ. ಇನ್ನೊಂದು ಸರ್ತಿ sin 2x ಬೈ ಹೇಳಿ ಇಂಟು ಡಿ ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ ಡಿ. ಈ ಡಿ ಸ್ಕ್ವೇರ್ ಜಾಗದಲ್ಲಿ ಏನಾಗಬೇಕು, ಎಲ್ ಡಿ ಸ್ಕ್ವೇರ್ ಇದೆ ಅಲ್ಲಿ ಮೈನಸ್ 4 ಹಾಕಿ. sin 2x ಡಿವೈಡೆಡ್ ಬೈ ಹೇಳಿ 4d ಪ್ಲಸ್ ಪ್ಲಸ್ ಡಿ ಡಿ ಡಿನ ಡಿನೇ ಬರ್ಕೋಬೇಕು. ಡಿ ಸ್ಕ್ವೇರ್ ಜಾಗದಲ್ಲಿ ಮಾತ್ರ ಮೈನಸ್ 4 ಆಗುತ್ತೆ. ಇಲ್ಲಿ ನೋಡಿ ಮೈನಸ್ 4d ಪ್ಲಸ್ ಡಿ ಏನಾಗುತ್ತೆ ಮೈನಸ್ 3d ಆಗುತ್ತೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮೈನಸ್ 3d ಪ್ಲಸ್ ಇಂಟು ಮೈನಸ್ 3 4 ಗೊತ್ತಾಗ್ತಿದೆಯಲ್ವಾ. ಈಗ ಮತ್ತೆ ಡಿ ಸ್ಕ್ವೇರ್ ರಿಪ್ಲೇಸ್ ಬೈ ಏನು ಮಾಡಬೇಕು ಮೈನಸ್ ಎ ಸ್ಕ್ವೇರ್ ಡಿನಾಮಿನೇಟ್ರಲ್ಲಿ. ಆದರೆ ಡಿನಾಮಿನೇಟ್ರಲ್ಲಿ ಡಿ ಸ್ಕ್ವೇರ್ ಇದೆಯಾ, ಏನಿದೆ ಡಿನಾಮಿನೇಟ್ರಲ್ಲಿ ಮೈನಸ್ 3d ಇದೆಯಾ, ಅಂದರೆ ಡಿ ಇದೆ, ಡಿ ಸ್ಕ್ವೇರ್ ಇಲ್ಲ. ಗೊತ್ತಾಗ್ತಿದೆಯಲ್ವಾ. ಆ ಡಿ ಸ್ಕ್ವೇರ್ ಬರ್ಸೋಕ್ಕೆ ಏನು ಮಾಡಬೇಕು ರ್ಯಾಷನಲೈಸೇಷನ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ ಹೇಳಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 3d ಮೈನಸ್ 12 ಇದ್ದರೆ ಏನು ಮಾಡಬೇಕು ಸೆಕೆಂಡ್ ಸೈನ್ನ ಚೇಂಜ್ ಮಾಡ್ಬಿಡಿ. ಮೈನಸ್ 3d ಸೆಕೆಂಡ್ ಸೈನ್ ಏನಿತ್ತು ಇಲ್ಲಿ ಮೈನಸ್ 12, ಅದಕ್ಕೆ ಪ್ಲಸ್ 12 ಮಾಡ್ಕೊಳ್ಳಿ. ನೆಕ್ಸ್ಟ್ ಹೇಳಿ ಪ್ಲಸ್ 12. ಇದನ್ನ ಮಲ್ಟಿಪ್ಲೈ ಮಾಡಿ. ಮೈನಸ್ 3d ಇಂಟು sin 2x ಅಂದರೆ ಏನು ಮೈನಸ್ ಇಂಟು ಪ್ಲಸ್ 3d sin 2x ಪ್ಲಸ್ ಇಂಟು ಪ್ಲಸ್ 12. ಇದಕ್ಕೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ ಎ ಅಂದರೆ ಏನಿಲ್ಲಿ ಮೈನಸ್ 3d ಹೋಲ್ ಸ್ಕ್ವೇರ್ ಮೈನಸ್ ಬಿ ಅಂದರೆ 12 ಇದು ಸಾರಿ 2 4 ಎಷ್ಟು 8 ಸಾರಿ ಕರೆಕ್ಟ್ ಅಲ್ವಾ. ಈಗೇನು ಮಾಡಿ ನೆಕ್ಸ್ಟು
ವೈ ಪಿ ಈಸ್ ಈಕ್ವಲ್ ಟು 3d sin 2x. d sin 2x ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ sin 2x ಅಂತ. ಡಿಫ್ರೆನ್ಷಿಯೇಷನ್ ಆಫ್ sin 2x ಏನು ಡಿಫ್ರೆನ್ಷಿಯೇಷನ್ ಆಫ್ sin 2x? cos 2x into 2 minus 3 cos 2x into 2 ಪ್ಲಸ್ ಹೇಳಿ sin 2x ಹೋಲ್ ಡಿವೈಡೆಡ್ ಬೈ ಹೇಳಿ ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ 9 ಡಿ ಸ್ಕ್ವೇರ್ 8 ಸ್ಕ್ವೇರ್ ಅಂದರೆ 64. ಗೊತ್ತಾಗ್ತಿದೆಯಲ್ವಾ? ಈಗ ಡಿ ಸ್ಕ್ವೇರ್ ಜಾಗದಲ್ಲಿ ಏನಾಗಬೇಕು? ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಮೈನಸ್ 3 2 minus 6 cos 2x plus 12 sin 2x. ಈಗ ಡಿ ಸ್ಕ್ವೇರ್ ಬಂದಿದೆಯಲ್ವಾ, ಡಿ ಸ್ಕ್ವೇರ್ ಜಾಗದಲ್ಲಿ -4 ಹಾಕಿ. ಏನಾಗುತ್ತೆ? 9 ಇಂಟು -4 -64. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿ. 9 ಇಂಟು -4 -64. ವೈ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ? -6 ಎಷ್ಟು? -100 ಅಲ್ವಾ? ಈಗ -6 ಬೈ -100 ಮಾಡಿ. -6 ಬೈ -100 3/50 ಅಂದರೆ 3/50 cos 2x. 12 ಬೈ -100 ಮಾಡಿ. 12 ಬೈ -100 minus sin 2x. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ಈಗ y ಈಸ್ ಈಕ್ವಲ್ ಟು ಏನು? ವೈ ಸಿ ಪ್ಲಸ್ ವೈ ಸಿ ಏನು? C1 e ಪವರ್ 0x ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಇಲ್ಲಾಂದರೆ ಈಗ ಹೆಂಗಿದೆ ಹಂಗೆ ಬರೀರಿ ಬೇಕಿದ್ರೆ. ಆಮೇಲೆ ಹೇಳಿ C2 ಪ್ಲಸ್ C3x e ಪವರ್ -x. ವೈ ಪಿ ಏನು? 3/50 cos 2x minus 3/25 sin 2x. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. ನೋಡಿ, ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಪ್ಲಸ್ 2d² ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ dy ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಏನು? ಡಿ ಕ್ಯೂಬ್ ವೈ ಪ್ಲಸ್ 2d² ವೈ ಪ್ಲಸ್ dy ಇಸ್ ಈಕ್ವಲ್ ಟು ಏನು? ವೇರ್ ಡಿ ಅಂದರೆ ಏನು? ಡಿ ಕ್ಯೂಬ್ ಪ್ಲಸ್ 2d² ಪ್ಲಸ್ ಡಿ ಇಂಟು ವೈ ಇಸ್ ಈಕ್ವಲ್ ಟು ಏನು? ಆಕ್ಸಿಲರಿ ಈಕ್ವೇಷನ್ ಏನು? 2m² ಪ್ಲಸ್ m ಇಸ್ ಈಕ್ವಲ್ ಟು 0. ಎಮ್ನ ಕಾಮನ್ ತೊಗೊಂಡ್ರೆ ಉಳಿಯೋದೇನು? 2m ಪ್ಲಸ್ 1 ಈಸ್ ಈಕ್ವಲ್ ಟು 0. m ಈಸ್ ಈಕ್ವಲ್ ಟು 0. m² ಪ್ಲಸ್ 2m ಪ್ಲಸ್ 1 ಈಸ್ ಈಕ್ವಲ್ ಟು 0. ಈ ಥರ ಸಪ್ರೇಟ್ ಯೂಸ್ ಮಾಡಿ. ಎಮ್ ಏನು -b ಅಂದರೆ -2 ಪ್ಲಸ್ ಆರ್ ಮೈನಸ್ b² ಅಂದರೆ 2² ಮೈನಸ್ 4ac ಅಂದರೆ 4 ಇಂಟು 1 ಇಂಟು 1. ಇದು ಆನ್ಸರ್ ಏನಾಗುತ್ತೆ? 0 -1 -1 0 -1 -1 ಅಂದರೆ ಈ ಥರ ಆಗುತ್ತೆ. ಈಗ ಹೇಳಿ ವೈ ಪಿ ಅಂದರೆ ಇದು ಡಿವೈಡ್ ಬೈ ಇದು. ಗೊತ್ತಾಗ್ತಿದೆಯಲ್ವಾ? ಈಗ ಡಿ ಕ್ಯೂಬ್ ಅಂದರೆ ಏನು? d² ಇಂಟು ಡಿ ಪ್ಲಸ್ 2d² ಪ್ಲಸ್ d² ಅಂದರೆ ಏನು? ಇಲ್ಲಿ ಎ ಅಂದರೆ ಏನು? sin ax ಬೈ ಎಫ್ ಆಫ್ ಡಿ ಅಂದರೆ ಎ ಅಂದರೆ 2. d² ರಿಪ್ಲೇಸ್ ಬೈ -a² ಅಂದರೆ d² ರಿಪ್ಲೇಸ್ ಬೈ -2² ಇಸ್ ಈಕ್ವಲ್ ಟು -4. d² ಜಾಗದಲ್ಲಿ -4 ಹಾಕಬೇಕು. 2 ಇಂಟು -4 ಪ್ಲಸ್ ಡಿ -4d ಪ್ಲಸ್ ಡಿ ಅಂದರೆ -3d ಪ್ಲಸ್ ಇಂಟು ಮೈನಸ್ 2 4s 8. ಇಲ್ಲಿ ನೋಡಿ -3d -8 ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಏನು ಮಾಡಬೇಕು? ಇಲ್ಲಿ ಸ್ವಲ್ಪ +8 ಆಗುತ್ತೆ. ಏನಾಗುತ್ತೆ? ಇದು 2 4s -8 ಅಲ್ವಾ? ಇಲ್ಲಿ -3d -8 ಬದಲು -3d ಪ್ಲಸ್ 8. ಇಲ್ಲೇನು ಮಾಡಬೇಕು? -3d sin 2x ಹಂಗೆ ಇರಲಿ, 8 sin 2x ಆಗುತ್ತೆ. ಇದೇನಾಗುತ್ತೆ? 8 2x. ಈಗ -3 ಡಿಫ್ರೆನ್ಷಿಯೇಷನ್ ಆಫ್ sin 2x ಏನು? cos 2x ಇಂಟು 2
ಪ್ಲಸ್ 8 sin 2x ಕರೆಕ್ಟ್ ಅಲ್ವಾ? ಮೈನಸ್ 3d ಹೋಲ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಅಂದರೆ 9d ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಅಂದರೆ 64. 8 sin 2x ಆಗುತ್ತೆ. ಎಲ್ಲಿ 12 ಇದೆ ಅಲ್ಲಿ 8 ಮಾಡ್ಕೊಳ್ಳೋಣ. ಅರ್ಥ ಆಯ್ತಲ್ವಾ? ನೋಡಿ ಅರ್ಜೆಂಟಲ್ಲಿ ಹೆಂಗಾಗುತ್ತೆ. ಇದೇನು 9 ಇಂಟು ಮೈನಸ್ ಡಿ ಸ್ಕ್ವೇರ್ ಇದ್ದಲ್ಲಿ -4 ಹಾಕಿ, ಇದು -100 ಆಗುತ್ತೆ. 8/100 -100 ಮಾಡಿ, 8/-100 -2/24 ಅಷ್ಟೇ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡಿ ಅಷ್ಟೇ. ಇಲ್ಲಿ ಮೇನ್ನು ಡಿ ಸ್ಕ್ವೇರ್ sin ax/f(d) ಇದ್ದರೆ ಏನು ಮಾಡಬೇಕು? ಡಿ ಸ್ಕ್ವೇರ್ ರಿಪ್ಲೇಸ್ ಮಾಡಬೇಕು. ಏನಾದ್ರು ಡಿ ಬಂದರೆ ಅದನ್ನ ಏನು ಮಾಡಬೇಕು? ಡಿ ಸ್ಕ್ವೇರ್ ಮಾಡೋಕ್ಕೆ ರ್ಯಾಷನಲೈಸೇಷನ್ ಮಾಡಬೇಕು. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.